ಯಾವುದೇ ಒಂದು ಸಿವಿಲ್ ಪ್ರಕರಣಗಳಲ್ಲಿ ಈಗಾಗಲೇ ಒಂದು ದಾವೆಯನ್ನು ಹೂಡಿದರೆ ಅದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದೇ ಕಾಸ್ ಆಫ್ ಆಕ್ಷನ್ಗೆ ಸಂಬಂಧಪಟ್ಟಂತೆ ಅದೇ ಪರಿಹಾರಕ್ಕೆ ಅದೇ ಪಾರ್ಟಿಗಳು ಇನ್ನೊಂದು ದಾವೆಯನ್ನು ಅದರ ನಂತರದಲ್ಲಿ ಅಥವಾ ಅದು ನಡೆಯುವಾಗ ಹೂಡಿದರೆ ಆಗ ರೆಸ್ ಜುಡಿಕೇಟ ಅಪ್ಲೈ ಆಗತ್ತೆ ಅನ್ನೋ ಅಂಶವನ್ನು ಇಲ್ಲಿ ಪರಿಗಣಿಸ್ತೇವೆ. ಸೊ ಇದರ ಪ್ರಕಾರ CPCಯ ಸೆಕ್ಷನ್ 11ರ ಅಡಿಯಲ್ಲಿ ರೆಸ್ ಜುಡಿಕೇಟ ಅಪ್ಲಿಕೇಶನನ್ನು ಹಾಕ್ತೇವೆ. ಆ ಒಂದು ದಾವೆಯನ್ನು ರಿಜೆಕ್ಟ್ ಮಾಡೋದಕ್ಕೆ ಅಥವಾ ತಿರಸ್ಕರಿಸೋದಕ್ಕೆ ಸಂಬಂಧಪಟ್ಟಂತೆ ರೆಸ್ ಜುಡಿಕೇಟ ಅಪ್ಲಿಕೇಶನನ್ನು CPCಯ ಸೆಕ್ಷನ್ 11ರ ಅಡಿಯಲ್ಲಿ ಹಾಕ್ತೇವೆ. ಆದರೆ ಇದೇ ರೀತಿಯಲ್ಲಿ ಕ್ರಿಮಿನಲ್ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ರೆಸ್ ಜುಡಿಕೇಟವನ್ನು ಹಾಕ್ಬೋದಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ವಿಸ್ತೃತವಾಗಿ ಚರ್ಚೆಯನ್ನು ಮಾಡಿದೆ. ಹಲವು ಪ್ರಮುಖ ಒಂದು ಜಡ್ಜ್ಮೆಂಟನ್ನು ಕೂಡ ಈ ಒಂದು ಜಡ್ಜ್ಮೆಂಟಲ್ಲಿ ಕೋಟ್ ಮಾಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಅಂಶವನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ನಮ್ಮ ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಕ್ರಿಮಿನಲ್ ಪ್ರಕರಣ ಅಂದರೆ CRPCಯ ಸೆಕ್ಷನ್ 482 ಇದರಲ್ಲಿ ಒಂದು ಪ್ರಕರಣಗಳನ್ನು ಹಾಕಿದರೆ ಇದು ರೆಸ್ ಜುಡಿಕೇಟವನ್ನು ರೆಸ್ಟ್ರಿಕ್ಟೆಡ್ ಮಾಡುತ್ತಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ, ಅಂದರೆ ಯಾವುದೇ ಒಂದು ಕ್ರಿಮಿನಲ್ ಪ್ರಕರಣದಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿದ ನಂತರದಲ್ಲಿ ಅದೇ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಥವಾ ಕೆಲವೊಂದು ಅಂಶಗಳನ್ನು ಒಳಗೊಂಡಂತೆ ಮತ್ತೆ ಇನ್ನೊಂದು ಪ್ರಕರಣವನ್ನು ದಾಖಲು ಮಾಡಿದಂಥ ಸಂದರ್ಭದಲ್ಲಿ ಸಿವಿಲ್ ಪ್ರಕರಣಗಳಲ್ಲಿ ನಾವು ಹೇಗೆ ರೆಸ್ ಜುಡಿಕೇಟವನ್ನು ಅಪ್ಲೈ ಮಾಡ್ತೀವಿ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಕ್ರಿಮಿನಲ್ ಪ್ರಕರಣದಕ್ಕೂ ಕೂಡ ಅಪ್ಲೈ ಮಾಡ್ಬೋದಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ತೀರ್ಪು ಸುಪ್ರೀಂ ಕೋರ್ಟಿಂದ ಹೊರಬಿದ್ದಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂಲ ಇದರಲ್ಲಿ ಆಲ್ರೆಡಿ ಒಂದು ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಪ್ರಕರಣವನ್ನು ಅದೇ ರೀತಿಯ ಒಂದು ಅಂಶಗಳನ್ನು ಒಳಗೊಂಡಂತೆ ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು. ಸೊ ಹಾಗಾಗಿ ಆ ಪ್ರಕರಣವನ್ನು ವಜಾ ಮಾಡಬೇಕು, ಈಗಾಗಲೇ ಆಲ್ರೆಡಿ ಒಂದು ಪ್ರಕರಣ ಇದೆ ಅಂತ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸ್ತಾರೆ. ಸೊ ಅದನ್ನು ಅಲೋ ಮಾಡೋದಿಲ್ಲ. ಹಾಗಾಗಿ ಇದು ಹೈಕೋರ್ಟ್ ಮತ್ತು ಕೊನೆಯದಾಗಿ ಸುಪ್ರೀಂ ಕೋರ್ಟ್ನ ಮೆಟ್ಲನ್ನು ಏರುತ್ತೆ. ಸುಪ್ರೀಂ ಕೋರ್ಟ್ ಇದನ್ನು ಪರಿಶೀಲನೆಯನ್ನು ಮಾಡಿ ಕ್ರಿಮಿನಲ್ ಪ್ರಕರಣದಲ್ಲಿ ಅಂದರೆ CRPCಯ ಸೆಕ್ಷನ್ 482ನಲ್ಲಿ ಯಾವುದೇ ಒಂದು ಸ್ಟ್ರಿಕ್ಟ್ಲಿ ರೆಸ್ ಜುಡಿಕೇಟ ಅಪ್ಲೈ ಮಾಡಲಿಕ್ಕೆ ಬರೋದಿಲ್ಲ. ಆ ರೀತಿಯ ಒಂದು ಅಂಶಗಳು ಅಥವಾ ವ್ಯತ್ಯಾಸಗಳು ಇದ್ದಾಗ ಅಂಥ ಒಂದು ಪ್ರಕರಣಗಳನ್ನು ದಾಖಲು ಮಾಡಿ ಕ್ರಿಮಿನಲ್ ಪ್ರಕರಣಗಳನ್ನು ನಡೆಸ್ಬೋದಾಗಿರುತ್ತೆ. ಸೊ ಹಾಗಾಗಿ CPCಯ ಸೆಕ್ಷನ್ 11 ಏನಿದೆ ಅದರಲ್ಲಿ ರೆಸ್ ಜುಡಿಕೇಟ ಈಗಾಗಲೇ ಒಂದು ದಾವೆಯನ್ನು ಒಂದು ಅಂಶಗಳಿಗೆ ಒಂದು ಕಾಸ್ ಆಫ್ ಆಕ್ಷನ್ ಮತ್ತು ಅದೇ ಪಾರ್ಟಿಗಳು ಏನು ಪರಿಹಾರವನ್ನು ಹಾಕಿರ್ತಾರೆ ಅದೇ ರೀತಿಯ ಮತ್ತೆ ಇನ್ನೊಂದು ದಾವೆಯನ್ನು ಹಾಕ್ಲಿಕ್ಕೆ ಬರೋದಿಲ್ಲ ಅಂತೇಳಿ. ಸೊ ಸಿವಿಲ್ ಪ್ರಕರಣಗಳಲ್ಲಿ ಯಾವ ಥರ ತೀರ್ಮಾನವನ್ನು ತಗೊಳ್ಳಿಕ್ಕಾಗತ್ತೆ ಅದೇ ರೀತಿಯಲ್ಲಿ ಕ್ರಿಮಿನಲ್ ಪ್ರಕರಣದಲ್ಲಿ ತಗೊಳ್ಳಿಕ್ಕೆ ಆಗೋದಿಲ್ಲ ಅಂಥೇಳಿ ಸುಪ್ರೀಂ ಕೋರ್ಟ್ ತನ್ನ ಒಂದು ಮಹತ್ವದ ಒಂದು ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ. ಈ ಒಂದು ಪ್ರಕರಣದಲ್ಲಿ ಒಂದು ವಿಷಯ ಅಂಶವನ್ನು ಗಮನಿಸಬೇಕಾದ್ದು ಏನು ಅಂತಂದರೆ, ಯಾವುದೇ ಒಂದು ಪ್ರಕರಣ ಅಂದರೆ ಕ್ರಿಮಿನಲ್ ಪ್ರಕರಣದಲ್ಲಿ ಸಿವಿಲ್ ಪ್ರಕರಣದಲ್ಲಿ ಅಪ್ಲೈ ಮಾಡೋದ ರೀತಿಯಲ್ಲಿ ರೆಸ್ ಜುಡಿಕೇಟನ್ನು ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ ಅನ್ನುವಂಥ ಒಂದು ಅಂಶವನ್ನು ನಾವಿಲ್ಲಿ ಪರಿಗಣಿಸ್ಬೋದಾಗಿರುತ್ತೆ. ಸೊ ಹಾಗಾಗಿ ಒಂದೇ ರೀತಿಯ ಪ್ರಕರಣಗಳು ಇದ್ದಂಥ ಸಂದರ್ಭದಲ್ಲಿ ಅದನ್ನು ರೆಸ್ ಜುಡಿಕೇಟ ಅಂಡರ್ನಲ್ಲಿ ಅದನ್ನು ವಜಾ ಮಾಡೋದಕ್ಕೆ ಕೋರಿ ಅರ್ಜಿಯನ್ನು ಕ್ರಿಮಿನಲ್ ಪ್ರಕರಣದಲ್ಲಿ ಸಲ್ಲಿಸೋದಕ್ಕೆ ಬರೋದಿಲ್ಲ ಅನ್ನೋದು ಈ ಒಂದು ಪ್ರಕರಣದಿಂದ ಗೊತ್ತಾಗುವಂಥ ಒಂದು ಅಂಶ ಆಗಿದೆ.